ಮೋದಿಯವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಜನರಲ್ ಸೆನ್ಸಸ್ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕ್ಯಾಬಿನೆಟ್ಲಿ ಕೂಡ ಅದು ಡಿಸಿಷನ್ ಆಗಿದೆ. ಏಕೆಂದರೆ ಅದನ್ನು ಇಡೀ ದೇಶ ಇವತ್ತು ಸ್ವಾಗತ ಮಾಡಿದೆ. ಎಲ್ಲ ರಾಜಕೀಯ ಪಕ್ಷಗಳು, ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರು ಸೇರಿದ ಹಾಗೆ ಇದನ್ನು ಸ್ವಾಗತ ಮಾಡಿದ್ದಾರೆ. 2011ರಲ್ಲಿ ಆಗಿದ್ದಂಥ ಸೆನ್ಸಸ್ ಇಂಡಿಯಾ 2011ರಲ್ಲಿ 21ಕ್ಕೆ ಆಗಬೇಕಾಗಿತ್ತು. ಬಟ್ ಹಲವಾರು ಕಾರಣಗಳಿಂದ ಸೆನ್ಸಸ್ ಆಗಲಿಲ್ಲ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು 2021ಕ್ಕೆ ಆಗಬೇಕಾಗಿತ್ತು. ಈಗ ನಾನು ಅದನ್ನು ಮಾಡ್ತೀನಿ, ನಾನು ಸಾಮಾನ್ಯ ಗಣತಿಯೊಂದಿಗೆ ಜಾತಿ ಜನಗಣತಿನೂ ಕೂಡ ಮಾಡಿಸ್ತೀನಿ ಅಂತ ಹೇಳಿದರು. ಬಿಕಾಸ್ ಈಗ ರಾಜ್ಯದ ಜಾತಿ ಗಣತಿಗೂ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಜಾತಿ ಗಣತಿಗೂ ಭಾಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನಪ್ಪ ಅಂತಂದರೆ ಒಂಥರ ಎಕ್ಸ್ಪರ್ಟೈಸ್ ಇರ್ತಾರೆ, ಅನುಭವಿಕರಿರ್ತಾರೆ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಸೆನ್ಸಸ್ನಲ್ಲಿ ದುಡಿದಂಥ ಜನರಿರ್ತಾರೆ. ಹಾಗಾಗಿ ಅಲ್ಲಿ ಒಂದು ರೀತಿ ಒಳ್ಳೆಯದೇ ಇದು ಮಾಡ್ತಕ್ಕಂಥದ್ದು. ಮತ್ತು DC ಗಳು, SP ಗಳು, ಹೈ ರ್ಯಾಂಕ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾರೆ. ಸ್ಕ್ರೂಟಿನಿ ನಡೀತಾ ಇರ್ತದೆ, ಓವರ್ಸೀಯಿಂಗ್ ಇರ್ತದೆ. ಹಾಗಾಗಿ ಇದು ಭಾಳ ಒಳ್ಳೆಯದು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ರಾಜ್ಯಗಳು ತೊಗೊಂಡಿದ್ದಾವೆ. ಈಗ ಮೊನ್ನೆ ತೆಲಂಗಾಣ ಮಾಡಿದ್ದಾರೆ, ಅದು ಇದೆಲ್ಲ ಆಲ್ ರೈಟ್. ಈಗ ನಮ್ಮದು ರಾಜ್ಯದಲ್ಲಿ 10 ವರ್ಷದಿಂದ ಹಿಂಗೆ ಬರೀ ನಡೀತಾ ಇದೆ. 10 ವರ್ಷ ನಡೀತಾ ಇದೆ. ಇದೇನು ಸುಮ್ಮನೆ ಅಲ್ಲ, ಏನು ಸಿದ್ದರಾಮಯ್ಯ ತನ್ನ ಇಷ್ಟಕ್ಕೆಲ್ಲ ಮಾಡಿರೋದು ಇದನ್ನು. ಏಕೆಂತಂದರೆ ಯಾವುದೋ ಒಂದು ಕೇಸಲ್ಲಿ ಜಾತಿವಾರು ಜನಗಣತಿ ಮಾಡಲೇಬೇಕು ಅಂತಂತ ಹೇಳಿದಾಗ ಅದರ ಆಧಾರದ ಮೇಲೆ ಇಲ್ಲಿ ಕೂಡ ಆಗಿದ್ದಂಥದ್ದು. ಇವತ್ತೇನಾಗಿದೆ, ನಮ್ಮ ಯಾರಪ್ಪ ಕಾಂತರಾಜ್ ವರದಿನೇ ಸಿಕ್ಕಿಲ್ಲ. ಇನ್ನು ಭಾಳ ಮಜಾ ಇದೆ. ಎಲ್ಲಿದೆ ಕಾಂತರಾಜ್ ವರದಿ? ಕಾಂತರಾಜ್ ವರದಿನೇ ಕೈಗೆ ಸಿಕ್ಕಿಲ್ಲ. ಈಗ ಸಿಕ್ಕಿರೋದು ಯಾವುದು, ನಮ್ಮ ಹೆಗ್ಡೆಯವರು ಇದು. ಬಟ್ ಅಲ್ಲೇನಪ್ಪ, 2 ಇದೆ, Annex 1, Annex 2. Annex 2ನಲ್ಲಿ ಏನಿದೆ, ಎಲ್ಲ ವರದಿ ಮಾಡ್ತಾ ಹೋಗ್ತಾರೆ. Annex 2ನಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು, ಅದಕ್ಕೆ ಇದು ಎಲ್ಲಿ ಯಾವ್ಯಾವ ಜನಕ್ಕೆ ಏನೇನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾನೆ Annex 2ನಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ Annex 1 ಇಲ್ಲವೇ ಇಲ್ಲ, Annex 2 ಹಿಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ಬಟ್ ನನಗನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ದರೆ ಈ ಸಿದ್ದರಾಮಯ್ಯನೂ ಅದನ್ನು ಓದೋರು ಏನೋ ಕಾರಣ ಗೊತ್ತಾಗಲ್ಲ ರೀ. He's not serious. It's not serious. ಅಲ್ಲಪ್ಪ, ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀರಿ ನೀವು ಜಾತಿವಾರಿ ಜನಗಣತಿ ಬಗ್ಗೆ. ಆಮೇಲೆ ಇಲ್ಲೇನಾಗಿದೆ, ಇಲ್ಲಿ ಯಾರು, ಯಾರು ಮೆಂಬರ್ಸ್, ಯಾರು ಕರ್ನಾಟಕದ ಜಾತಿವಾರು ಜನಗಣತಿಯಲ್ಲಿ ಮೆಂಬರ್ಸ್ ಯಾರೋ ರಿಟೈರ್ಡ್ ಆಫೀಸರ್ಸ್. ಇಲ್ಲಿ ಯಾರೋ ನಿಮ್ಮವನ್ನೇ ಒಬ್ಬನ ಮಾಡ್ಕೊಂಬಿಟ್ಟಿದ್ದೀರಿ, ಕಾಂತರಾಜು ಅಂತ ರಿಟೈರ್ಡ್ ಆಫೀಸರ್ಸು. ಇಲ್ಲಿ ಯಾರು ಎಕನಾಮಿಕಲ್ ಎಕ್ಸ್ಪರ್ಟ್ಸ್ ಇಲ್ಲ, ಸೋಷಿಯಲ್ ಸೈಂಟಿಸ್ಟ್ಗಳಿಲ್ಲ, ಯಾರಿಲ್ಲ. ಸುಮ್ಮನೆ ಯಾರು ರಿಟೈರ್ಡ್ ಆಫೀಸರ್ಗಳು. ಇದರಿಂದ ಜನಕ್ಕೆ ಏನಾಯಿತು ಅಂತಂದರೆ ಇದ್ರ ಮೇಲೆ ನಂಬಿಕೆನೇ ಬರಲಿಲ್ಲ. ಹಾಗಾಗಿ ಇವತ್ತು ಮೋದಿಯವರು ಹೇಳಿರೋದನ್ನು ನಾವೆಲ್ಲ ಕೂಡ ಸ್ವಾಗತಿಸ್ತೀವಿ. ಮತ್ತು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇಲ್ಲ ಮೇಲ್ಜಾತಿಯವರೆಲ್ಲ ಭಾಳ ವಿರೋಧ ಇದ್ದಾರೆ ಇದಕ್ಕೆ, ಹಾಗೆ ಹೀಗೆ ಅಂತ ಹೇಳ್ತಾ ಬರ್ತಾಯಿದ್ರಿ ನೀವು. ಸೊ ನಿನ್ನೆ ಎಲ್ಲ ಮೇಲ್ಜಾತಿಯವರು ಸ್ವಾಗತ ಮಾಡಿದ್ದಾರೆ. ಅದನ್ನ ಕುಮಾರಸ್ವಾಮಿಯವರು ಸ್ವಾಗತ ಮಾಡಿದ್ದಾರೆ, ಜಾತಿ ಜನಗಣತಿನ ಮೋದಿಯವರು ಅನೌನ್ಸ್ ಮಾಡಿರುವಂಥದ್ದನ್ನು. ದೆನ್ ನಮ್ಮ BJP ಅಧ್ಯಕ್ಷರಾದಂಥ ವಿಜಯೇಂದ್ರ ಸ್ವಾಗತ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ಮೇಜರ್ ಕಮ್ಯುನಿಟಿ ದೇ ಹ್ಯಾವ್ ಆಲ್ ವೆಲ್ಕಮ್ಡ್ ದಿಸ್. ಮತ್ತು ಮತ್ತು ಕ್ಯಾಬಿನೆಟ್ ತಾಮನ್ ಮಾಡಿ ಅಂತ ಕಡೆಗೆ ಅವ್ರ ವಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಬಲಿಷ್ಠ ಕೋಮುಗಳ ವಿರೋಧ ಇದೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಈಗ ಎಲ್ಲ ಬಲಿಷ್ಠ ಕೋಮುಗಳು ಜಾತಿಯ ಜನಗಣತಿಯನ್ನು ಮೋದಿಯವರು ಏನು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಎಸ್
ಇದೊಂದು ಐತಿಹಾಸಿಕ ಅಂತ ಹೇಳಿದ್ದಾರೆ. ಮತ್ತು ಮಾಡಿ ಮತ್ತೆ ತೊಗೊಂಬನ್ನಿ, ಕೀಪ್ ಇಟ್ ಬಿಫೋರ್ ದ ಕ್ಯಾಬಿನೆಟ್. ಕಾಂತರಾಜ್ ವರದಿ ಕ್ಯಾಬಿನೆಟ್ ಮುಂದೆ ಬಂದೇ ಇಲ್ಲ. ಬರೀ ಏನಿದ್ರೆ ಹೆಗಡೆ ವರದಿನಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಇದು ಪೂರಾ ಪೊಲಿಟಿಸೈಸ್ ಆಗೋಗಿದೆ. ಈಗ ಕೇಂದ್ರದ ಜಾತಿ ಗಣತಿ ಹೇಳಿದ್ರೆ ಕರ್ನಾಟಕದ ಜಾತಿ ಗಣತಿ ಸ್ಯಾನಿಟಿ ಉಳಿಯುತ್ತೆ. ಕೇಂದ್ರದ ಜಾತಿ ಗಣತಿ ನಡೆದಾಗ ಕರ್ನಾಟಕದಲ್ಲಿ ಮಾಡಿರೋ ಜಾತಿ ಗಣತಿಗೆ ಸ್ಯಾನಿಟಿ ಉಳಿಯುತ್ತೆ. ಅಲ್ಲ, ಈಗ ಇವರು ಅದನ್ನೇ ಇಟ್ಕೊಂಡು ಮಾಡಬೇಕು. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಯಾವಾಗ ನೀವು ಕೇಂದ್ರ ಮಾಡ್ತಾ ಇದ್ದಾರೆ ಅಂತಂದರೆ ಅದ್ರ ಇದೇ ಬೇರೆ ಆಗುತ್ತೆ. ಈಗ ಇಲ್ಲಿ ರಾಜ್ಯದ ಮಾಡಿದ್ರಲ್ಲ, ಎಷ್ಟು ಜನ ಡಿ ಸಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ? ಇಲ್ಲ. ಎ ಸಿಗಳು ಎಷ್ಟು ಜನ ಮಾಡಿದ್ದಾರೆ? ಇಲ್ಲ. ಸುಮ್ಮನೆ ಸೈನ್ ಹಾಕಿ ಹೋಗಿದ್ದಾರೆ ಅಷ್ಟೇ ಹೊರತು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ರೆ ಒಂದು ಸ್ಪಷ್ಟತೆ ಇರುತ್ತೆ ಇದಕ್ಕೆ. ಅವಾಗ ಯಾರು ಆ ಥರ ಮಾತಾಡಲಿಕ್ಕೆ ಬರೋಲ್ಲ. ಒಂದು ಸ್ಪಷ್ಟತೆ ಇರ್ತದೆ. ಮತ್ತು ಹಿರಿಯ ಅಧಿಕಾರಿಗಳು ಡಿ ಸಿ ಲೆವೆಲ್ನವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದಕ್ಕೊಂದು ಕ್ರೆಡಿಬಿಲಿಟಿ ಇರುತ್ತೆ. ಯಾವುದೋ ಪಂಚಾಯತಿಯವ್ರು ಮಾಡೋದಲ್ಲ, ಇದು ಒಂದು ಕ್ರೆಡಿಬಿಲಿಟಿ ಇರುತ್ತೆ.